ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆಗೆ ಧೀರಜ್ ಮುನ್ರಾಜ್ ಅವರು ಫೋನ್ ಮಾಡ್ತಾರೆ. ಎಲ್ಲಿದ್ಯಾ ಅಂತ ಕೇಳ್ತಾರೆ. ಹಾಸ್ಪಿಟಲ್ ಇದೀನಿ ಅಂತಾರೆ. ಕಟ್ ಮಾಡ್ತಾರೆ. ಮತ್ತೆ ಅರ್ಧ ಗಂಟೆ ಮತ್ತೆ ಫೋನ್ ಮಾಡ್ತಾರೆ. ಎಲ್ಲಿದ್ಯಾ ಅಂತ ಕೇಳ್ತಾರೆ ಶಾಸಕರು. ಹಾಸ್ಪಿಟಲ್ ಇದ್ದೀನಿ ಅಂದ್ರೆ ನಿನ್ಗೇನು ಗೊತ್ತಾಗಲ್ವಾ, ಒಬ್ಬೊಬ್ಬನೇ ಯಾಕೆ ಬರ್ತೀಯ ಅಂತ ಹೇಳ್ತಾರೆ. ಸುಮ್ಮನೆ ಆಗ್ತಾರೆ. ನೈಟ್ ಒಂದು 11 ಗಂಟೆಗೆ ಅವರು ಒಂದು ವಾಟ್ಸಾಪ್ ಕಾಲ್ ಮಾಡ್ತಾರೆ ಶಾಸಕರಿಗೆ. ಏನ್ ಸರ್ ಇದು ಈ ತರ ನಿಮ್ಮ ಹೆಸರು ಬರ್ತಾ ಇದೆ, ಹಿಂಗೆಲ್ಲ ಮಾಡ್ಬೋದಾ ನೀವು ಅಂತ ಕೇಳಿದಾಗ, ಎಲ್ಲ ಅದು ನಾನೇ ಫೋನ್ ಮಾಡಿ ಮಾತಾಡಿದೆ, ಅದು FIR ಆಗಿದ್ದು ನಿಜಾನೇ, ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡಾಗ ಅದು ನಾನು ಮಾಡಲೇಬೇಕಾಗಿತ್ತು. ಆಯ್ತೇನೋ ಒಂದು ರಾಜಿ ಮಾಡ್ಸೋಣ ಬಿಡಿ, ಅವ್ರನ್ನ ಕರೆಸ್ತೀನಿ, ನೀವೇ ಕುತ್ಕೊಂಡು ರಾಜಿ ಮಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ದಯವಿಟ್ಟು ಈ ತರ ಕಾರ್ಯಕರ್ತರು ನಿಮ್ಮ ಜೊತೆ ಇಂಥ ನಿಷ್ಠಾವಂತ 100 ಜನ ಅವರೇ ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ಬೇರೆ ಜನ ನಿಮ್ಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಪಾಪ ಅಷ್ಟು ಜನ ಬಂದು ಒಂದಷ್ಟು ಜನ 150-200 ಜನ ಯುವಕರು ಬಂದು ನಿಮ್ಗೆ ಕೆಲಸ ಮಾಡಿದ್ದಾರೆ ನ್ಯಾಯಯುತವಾಗಿ. ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ, ಈ ಥರ ದಯವಿಟ್ಟು ಈ ಥರ ಯಾರಿಗೂ ಮಾಡಬೇಡಿ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿ. ಬಂದೊಳ್ಳೆ, ನನ್ನ ಹೆಸರು ಪ್ರತಾಪ್ ಅಂತ. ನಾನು ದೊಡ್ಡಬಳ್ಳಾಪುರ ತಾಲೂಕು ತೂಬೇರೆ ಹೋಬಳಿ ಕೆಳಗಿನ ಜುಗಾನಹಳ್ಳಿ ಗ್ರಾಮದ ವ್ಯಕ್ತಿಯಾಗಿರ್ತೇನೆ. ನಾನು BJPನಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿರ್ತೇನೆ. ಪಕ್ಷ ನನ್ನ ಕೆಲಸವನ್ನು ಗುರುತಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೇರೆಂಟ್ ಬಾಡಿಯ ಕಾರ್ಯದರ್ಶಿಯನ್ನಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೆ ನನಗೆ. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೀನಿ. ಸಮಾಜ ಸೇವೆಯನ್ನು ಮಾಡಿಕೊಂಡು 4-5 ವರ್ಷದಿಂದ ತೂಬೇರೆ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ. ಈಗ ನನ್ನ ವೃತ್ತಿನಲ್ಲಿ ನಾನು ವಕೀಲನಾಗಿದ್ರು ಕೂಡ ನಾನು ಕೆಲವು ಜಮೀನುಗಳನ್ನ ಕೊಂಡ್ಕೊಳ್ಳೋದು, ನನಗೆ ಏನಾದರೂ ಅನುಕೂಲ ಆಗಿಲ್ಲ ಅಂದರೆ ಮಾರಾಟ ಮಾಡೋದು ಎಲ್ಲ ಮಾಡಿದ್ದೀನಿ. ಇತ್ತೀಚೆಗೆ ಬಂದಾಗ ನಾನು ಈ ಕಡೆ ಜಮೀನುಗಳು ತೊಗೊಳಕ್ಕೆ ಬಂದಾಗ ಇದು ಮಾಡಿದ್ದೀನಿ. ಅದು ನನ್ನ ವೃತ್ತಿಯ ಒಂದು ಭಾಗವಾಗಿ ತಗೊಂಡಿದ್ದೀನಿ. ನಾನು ವೃತ್ತಿ ಮಾಡ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ನನ್ನ ಹತ್ರ ಜಮೀನುಗಳು ನಾನು ತಗೊಂಡಿದ್ದೀನಿ. ಇದೇ ರೀತಿಯಾಗಿ ದೊಡ್ಡಬಳ್ಳಾಪುರ ತಾಲೂಕು ದಡಗಟ್ಟಮಡುಗು ಗ್ರಾಮ ಸರ್ವೆ ನಂಬರ್ 23, ಮೂಲ ಸರ್ವೆ ನಂಬರ್ 23. ಆ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ 23/2, 23/3, 4 ಸರ್ವೆ ನಂಬರ್ 23/5, 23/8 ಇನ್ನೊಂದು 2 ಇದೆ. ಇದೆಲ್ಲ ಸೇರಿ ಟೋಟಲ್ 20 ಎಕರೆ ಜಮೀನ ನಾನು ಸ್ವಂತ ಹಣದಿಂದ ನಾನು ಖರೀದಿ ತಗೊಂಡು ಸ್ವಾಧೀನದಲ್ಲಿದ್ದೀನಿ. ನಮ್ಮ ಹೆಸರು ಖಾತೆ ಆಗಿದೆ. ಅಭಿವೃದ್ಧಿ ಮಾಡಿದ್ವಿ ಜಮೀನನ್ನ. ಆ ಜಮೀನಲ್ಲಿ ಯಾವುದೇ ಅಂತ ಒಂದು ಸಮಸ್ಯೆ ಇರಲಿಲ್ಲ. ಅದು ಹಿಂದಿನ ಮಾಲೀಕರುಗಳಿಗೂ ಅವ್ರಿಗೆ ಒಂದು ಸಮಸ್ಯೆ ಇತ್ತು. ಒಂದು ಕೇಸ್ ಹಾಕೊಂಡಿದ್ರು, ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಆ ಕೇಸ್ ಎಲ್ಲ ವಜಾ ಆಯಿತು. ಅದರಲ್ಲಿ ಕೇಸ್ ಹಾಕಿದ್ದು 20 ಎಕರೆ ಜಮೀನಲ್ಲಿ ಅವ್ರು 3.5 ಎಕರೆ 4 ಎಕರೆ ಕೇಸ್ ಹಾಕೊಂಡಿದ್ರು. 4 ಎಕರೆ ಕೇಸ್ ಹಾಕೊಂಡಿದ್ರೆ ಆ ಕೇಸ್ ಎಲ್ಲ ವಜಾ ಆದ್ಮೇಲೆ ಅವರು ಎಲ್ಲ ಕೋರ್ಟಲ್ಲೂ ವಜಾ ಆದ್ಮೇಲೆ ನಮಗೆ ರಿಜಿಸ್ಟರ್ ಮಾಡಿಕೊಟ್ರು. ರಿಜಿಸ್ಟರ್ ಮಾಡಿಕೊಟ್ಮೇಲೆ ನಮ್ಮ ಶ್ರೀಮತಿಯವರ ಹೆಸರಿಗೆ ಖಾತೆನೂ ಆಗಿದೆ, ಪಾಣಿ ಬದಲಾವಣೆ ಆಗಿ RTCನೂ ಬಂದಿದೆ ನಮ್ಮ ಹೆಸರಿಗೆ. ಖಾತೆ ಸರ್ವೆಗೆ ಅಪ್ಲೈ ಮಾಡ್ತೀವಿ, ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ್ಮೇಲೆ ಜಮೀನನ್ನ ಕ್ಲೀನ್ ಮಾಡ್ತೀವಿ. ಅವ್ರು ಬಂದು ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟಾಗ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ನಾವು. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವ್ರು ಅವ್ರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾಗ ಏನಾಗುತ್ತೆ, ಅವರು ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ, ಇಲ್ಲಾಂದ್ರೆ ಸ್ಟೇ ತೊಗೊಂಡು ಬನ್ನಿ, ಅವ್ರು ವಿನಾಕಾರಣ ತೊಂದರೆ ಕೊಡಬೇಡಿ ಅಂತ ನೋಟಿಸ್ ಕೊಡ್ತಾರೆ ಪೊಲೀಸ್ನವರು. P. ನಾರಾಯಣಗೌಡ ಮತ್ತು ಅವ್ರ ಕುಟುಂಬದವರು. ಅವರು ಅದರಲ್ಲಿ ಮಗ ಬಂದು ಅಡ್ವೊಕೇಟ್ ಇದ್ದಾನೆ, ಗಂಗಾಧರ್ ಅಂತ. ಅವನು ಭಾಳ ಹಾರ್ಷಾಗಿ ಮಾತಾಡ್ತಾನೆ, ಅಡ್ವೊಕೇಟ್ ಥರ ಮಾತಾಡೋದಿಲ್ಲ. ಅವ್ರ ಲೋಕೇಶು ಮತ್ತು ಅವ್ರ ಬ್ರದರ್ ಲಿಂಗರಾಜು ಅವರೆಲ್ಲ ಬಂದು ನಮಗೆ ತೊಂದರೆ ಕೊಟ್ಟಾಗ ಅವ್ರು ನೋಟಿಸ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೋಗ್ತಾರೆ. 1 ತಿಂಗಳಾದ್ರೂ ತಂದ್ಕೊಡಲ್ಲ. ಒಂದು 20 ದಿವಸದಿಂದ ಹಿಂದೆ ಹೋಗ್ಬಿಟ್ಟು ಸುಮಾರು ಅಲ್ಲಿ ಮುಖಂಡರು 3-4 ಜನ ಮುಖಂಡರು ಕರ್ಕೊಂಡು ಇವ್ರ ಫ್ಯಾಮಿಲಿ ಎಲ್ಲ ಒಟ್ಟು ಕುಟುಂಬ ಹೋಗಿ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವ್ರನ್ನ ಅವ್ರ ಮನೆಯಲ್ಲಿ, ಅವ್ರ ಕಚೇರಿಯಲ್ಲಿ, ಅವ್ರ ಮನೆ ಕಚೇರಿನಲ್ಲಿ ಹೋಗಿ ಮೀಟ್ ಮಾಡ್ತಾರೆ. ಹೋಗಿ ಹೇಳ್ತಾರೆ, ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡಿದ್ಮೇಲೆ ಧೀರಜ್ ಮುನ್ರಾಜ್ ಅವ್ರು ಹೇಳ್ತಾರಂತೆ ವಿಚಾರವಾಗಿ, ಇಲ್ಲ ಅವ್ರ ಹೆಸರಲ್ಲೆಲ್ಲ ಡಾಕ್ಯುಮೆಂಟ್ ಆಗಿದೆ, ಎಲ್ಲ ಲೀಗಲ್ ಆಗಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಇಲ್ಲ, ನಮಗೆ ಮರ್ಯಾದೆ ಹೋಗ್ಬಿಟ್ಟಿದೆ, ನಾವು ನಿಮ್ಮ ಕಾರ್ಯಕರ್ತರೆ, ನಾವು ನಿಮ್ಗೆ ಕೆಲಸ ಮಾಡಿದ್ದೀವಿ, ನಮ್ಗೆ ಏನಾದರೂ ಮಾಡಿ ಸ್ವಲ್ಪ ಸೆಟಲ್ಮೆಂಟ್ ಮಾಡಿಸ್ಬೇಕು ಈ ವಿಚಾರದಲ್ಲಿ, ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಹೇಳಿದಾಗ ಅವ್ರೇನೋ ಕಾಂಪೌಂಡ್ ಹಾಕಕ್ಕೆ ಬಿಡಬೇಡ್ರಿ, ಇನ್ನೆಲ್ಲ ಆಗೋದು ಅವ್ರ ಕಡೆ ಆಗ್ಬಿಟ್ಟಿದೆ, ಇನ್ನು ಕಾಂಪೌಂಡ್ ಹಾಕ್ಬಿಟ್ರು ನಿಮ್ಗೆ ಸೆಟಲ್ಮೆಂಟ್ ಆಗಲ್ಲ, ಕಾಂಪೌಂಡ್ ಹಾಕಕ್ಕೆ ಬಿಡಬೇಡ್ರಿ, ಅದೇನೋ ಬಂದು ಅವ್ರು ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳಿ ಕಳಿಸ್ತಾರಂತೆ. ಯಾರಿಗೆ? ನಮ್ಮ ಅಪೋಸಿಟ್ ಅವ್ರಿಗೆ. ಅದಾದ್ಮೇಲೆ ನಾನು ಸರ್ವೆ ಮಾಡಿಸ್ತೀನಿ, ಸರ್ವೆ ಮಾಡಿ ಅಳತೆ ಮಾಡ್ತಾರೆ. ಅಳತೆ ಮಾಡಿದ್ಮೇಲೆ 3 ದಿವಸ ರಜಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು 1 ದಿವಸದಲ್ಲಿ ಕಾಂಪೌಂಡ್ ಆಗಲ್ವಲ್ಲ ಅಂತೇಳಿ ನಾನು ಕಾಂಪೌಂಡ್ ಹಾಕೋಕ್ಕೆ ಅಂತ ಹೇಳಿ ಇಲ್ಲಿ ನಮ್ಮ ಲೇಬರ್ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ. ಕೆಲಸ ಮಾಡ್ತಾ ಇರ್ತಾರೆ. ನಾವು ಒಂದು 10-11 ಗಂಟೆಗೆ ಅಲ್ಲಿ ಗೇಟ್ ಯಾವ ಥರ ಇಡಬೇಕು ಅಂತ ಗೇಟ್ ಬಂದಿದೆ ಬನ್ನಿ ಅಂದಾಗ ನಾನು ನಮ್ಮ ತಾಯಿ ನಮ್ಮ ಡ್ರೈವರ್ 3 ಜನ ಹೋಗ್ತೀವಿ. ನಮ್ಗೆ ಈ ಗಲಾಟೆ ಬಗ್ಗೆ, ಅವ್ರು ಹೊಡಿತಾರೆ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವೇ ಇರಲ್ಲ, ನಮಗೆ ಗಮನನೇ ಇರಲ್ಲ. ಹೋಗ್ತೀವಿ, ಏಕಾಏಕಿ ಅಲ್ಲಿ ನಿಂತ್ಕೊಂಡಾಗ ಅವರು ಒಂದಷ್ಟು ಜನ ಬಂದ್ಬಿಟ್ಟು ಕಾಂಪೌಂಡ್ ಕೆಲಸ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ನಾನು ಒಂದೇ ಮಾತು ಹೇಳ್ತೀನಿ, ನನಗೆ ಸ್ಟೇ ತೊಗೊಂಡು ಬನ್ನಿ, ನಾನು ನಿಲ್ಲಿಸ್ತೀನಿ, ಇಲ್ಲ ಕೋರ್ಟಲ್ಲಿ ಆದೇಶ ತೊಗೊಂಡು ಬನ್ನಿ,
ನನ್ನ ಹೆಸರಲ್ಲಿ ಪಾಂಡಿದ್ದೆ ಕ್ಯಾನ್ಸಲ್ ಮಾಡ್ಕೊಬನ್ನಿ, ಇಲ್ಲ ನಿಮ್ಮ ಹೆಸರು ಮಾಡ್ಕೊಬನ್ನಿ, ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತೀನಿ. ಅವಾಗ ಏನು ಮಾಡ್ತಾರೆ, ಅವ್ರು ಏಕಾಏಕಿ ಯಾವುದಾ ಅಂದ್ಬಿಟ್ಟು ಹೋಗಿ ಒಂದು ಸುಮಾರು ಒಂದು 45 ಜನ ಅವ್ರು ಯಾರೋ ಗ್ರೂಪ್ ವೇಷಕ್ಕೆ ಬಂದಿರೋರ್ನ ಅಮಾಯಕರನ್ನ, ಅವ್ರು ಯಾರಿಗೂ ನಮ್ಗೆ ಪರಿಚಯ ಇಲ್ಲ ಅಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದಿದ್ದಾರೆ. ಅದು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಈ ವಿಚಾರ ಬಗ್ಗೆ ಹೊಸಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ SC ಸಮುದಾಯದ ಹುಡುಗನಿಗೆ ಹೊಡೆಯೋದಕ್ಕೆ, ರಕ್ತ ವ್ಯಾಪರಿಸೋದಕ್ಕೆ ಅಟ್ರಾಸಿಟಿ ವಿತ್ 307 ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತದೆ. ಆದಮೇಲೆ ನನಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸುಧಾಕರ್ ಸಾಹೇಬ್ರು ಫೋನ್ ಮಾಡಿ ನನಗೆ ಸಾಂತ್ವನವನ್ನು ಹೇಳ್ತಾರೆ. ಬೆಳಿಗ್ಗೆ ಒಂದು 7-8 ನಿಮಿಷ ಅವ್ರ ಫೋನಲ್ಲೇ ಮಾತಾಡಿ ಸಾಂತ್ವನ ಹೇಳಿ ಧೈರ್ಯ ತುಂಬ್ತಾರೆ ನನಗೆ. ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆಗೆ ಧೀರಜ್ ಮುನ್ರಾಜ್ ಅವರು ಫೋನ್ ಮಾಡ್ತಾರೆ. ಎಲ್ಲಿದೆಯಾ ಅಂತ ಕೇಳ್ತಾರೆ. ಹಾಸ್ಪಿಟ್ಲ್ ಇದ್ದೀನಿ ಅಂತಾರೆ, ಕಟ್ ಮಾಡ್ತಾರೆ. ಮತ್ತೆ ಅರ್ಧ ಗಂಟೆ ಮತ್ತೆ ಫೋನ್ ಮಾಡ್ತಾರೆ. ಎಲ್ಲಿದೆಯಾ ಅಂತ ಕೇಳ್ತಾರೆ ಶಾಸಕರು. ಹಾಸ್ಪಿಟ್ಲ್ ಇದ್ದೀನಿ ಅಂದರೆ ನಿನ್ಗೇನು ಗೊತ್ತಾಗಲ್ವಾ, ಒಬ್ಬೊಬ್ಬನೇ ಯಾಕೆ ಬರ್ತೀಯ ಅಂತ ಹೇಳ್ತಾರೆ, ಸುಮ್ಮನೆ ಆಗ್ತಾರೆ. ಸಡನ್ನಾಗಿ ಏಕಾಏಕಿ ರಾತ್ರಿ 7 ಗಂಟೆಗೆ ಅವ್ರ ಮುಖಂಡರು ಫೋನ್ ಮಾಡ್ತಾರೆ, ಒಂದು 2-3 ಜನ, ರಾಜಿ ಮಾಡ್ಕೋ ಇಲ್ಲಾಂದ್ರೆ ನಿನ್ನ ಮೇಲೆ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತಲೂ ಹೇಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಸಾಯಂಕಾಲ 7:30-8 ಗಂಟೆಗೆ ಮಾನ್ಯ ಶಾಸಕರು ಅಲ್ಲಿ ಶಾಸಕರ ಮುಖಂಡರು ಒಬ್ಬ ಶ್ರೀರಾಮನಹಳ್ಳಿ ಪ್ರಸನ್ನ ಅಂತಿದ್ದಾರೆ, ಅವ್ರ ನಂಬರ್ಗೆ ಫೋನ್ ಮಾಡಿ ಕೊಡ್ತಾರೆ ಪೊಲೀಸ್ನವ್ರಿಗೆ. ಶಾಸಕರಿಗೆ ಖುದ್ದಾಗಿ ಮಾತಾಡಿ ಅವ್ರಿಗೇನು ಸೆಕ್ಷನ್ಸ್ ಹಾಕಿದ್ದಾರೆ ಅದೇ ಸೆಕ್ಷನ್ಸ್ ಹಾಕಿ ಅವ್ರ ಮೇಲೂ FIR ಮಾಡಿ, ನೀವು ಅದೇ ಸೆಕ್ಷನ್ಸ್ ಹಾಕಿ ಅವ್ರ ಮೇಲೆ FIR ಮಾಡಬೇಕು, ಅವ್ರ ಮೇಲೆ FIR ಮಾಡಿದ್ರೇ ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಅಂತೇಳಿ ಅವ್ರಿಗೆ ಅವರ ಒಂದು ಭಾಷೆನಲ್ಲಿ ವಕೀಲರು ಶಾಸಕರ ಭಾಷೆನಲ್ಲಿ ಅವ್ರಿಗೆ ಹೇಳ್ತಾರೆ. ಮತ್ತು ನಮ್ಮನ್ನೇ A1 ಮಾಡಬೇಕು ಅಂತಲೂ ಹೇಳ್ತಾರೆ ಅಂತ ಗೊತ್ತಾಗಿದೆ ನನಗೆ. ಈ ವಿಚಾರವಾಗಿ ನಮ್ಗೆ ಹಲವಾರು ಮುಖಂಡರು ಹೇಳಿದ್ರು ಕೂಡ ನಾನು ನಂಬಲಿಲ್ಲ. ಜೊತೆಗೆ ಇದ್ದೀವಿ, ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ, ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದೀನಿ, ನಾವು ನಿಯತ್ತ ದುಡಿತಾ ಇದ್ದೀವಿ ಪಕ್ಷಕ್ಕೋಸ್ಕರ. ಇದು ಪಕ್ಷದ ವಿಚಾರ ಅಲ್ಲ, ಇದು BJPಗೂ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ವೈಯಕ್ತಿಕವಾಗಿ ವಿಚಾರ. ಇದು ಈ ವಿಚಾರಕ್ಕೆ ಅವ್ರು ಬರಲ್ಲ ಬಿಡು ಅಂತ ನಾನೇನೋ ಸುಮ್ಮನೆ ಹಾಕೊಂಡ್ರೆ, ನಾನು ಮಂಗಳವಾರನೋ ಇಲ್ಲ ಮಂಗಳವಾರ ನೈಟ್ ಒಂದು 11 ಗಂಟೆಗೆ ಅವ್ರಿಗೆ ಒಂದು ವಾಟ್ಸಪ್ ಕಾಲ್ ಮಾಡ್ತೀನಿ ಶಾಸಕರಿಗೆ. ಏನು ಸರ್ ಇದು ಈ ಥರ MS ಬರ್ತಾ ಇದೆ, ಹಿಂಗೆಲ್ಲ ಮಾಡ್ಬೋದಾ ನೀವು ಅಂತ ಕೇಳಿದಾಗ, ಎಲ್ಲ ಅದು ನಾನೇ ಫೋನ್ ಮಾಡಿ ಮಾತಾಡಿದೆ, ಅದು FIR ಆಗಿದ್ದು ನಿಜಾನೇ, ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡಾಗ ಅದು ನಾನು ಮಾಡಲೇಬೇಕಾಯಿತು. ಆಯ್ತೇನೋ ಒಂದು ರಾಜಿ ಮಾಡ್ಸೋಣ ಬಿಡಿ, ಅವ್ರನ್ನ ಕರೆಸ್ತೀನಿ, ನೀವೇ ಕೂತ್ಕೊಂಡು ರಾಜಿ ಮಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. FIR ಮಾಡಿಸ್ಬಿಟ್ಟು ನಾವು FIR ನೀವು ನಮ್ಮ ಮೇಲೆ ಅವ್ರ ಮೇಲೆ FIR ಮಾಡಿಸ್ಬಿಟ್ಟು ರಾಜಿ ಮಾಡ್ಕೊಳ್ಳೋದು ಏನಿದೆ ಸರ್? ಈ ಥರ ನೀವು ಮಾಡ್ಬೋದಾ? ಶಾಸಕರಾಗಿ ಮುಂಚೆನೇ 20 ದಿವಸದಿಂದ ಬಂದಿದ್ರಲ್ಲ, ಅವಾಗ ಕರೆಸ್ಬಿಟ್ಟು ನೀವು ನಮಗೆ ಇಲ್ಲ ಹಿಂಗಲ್ಲ ಹಿಂಗೆ ಮಾಡ್ಕೊಳ್ರಿ, ಅವರೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಅವ್ರೇನೋ ಪ್ರೀತಿಯಿಂದ ಬೇಕಾದ್ರೆ ಕೊಡಂಗಿದೆ, ಅವ್ರು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ ತಾವು. ಯಾಕೆ ಹಿಂಗೆ ಈ ಥರ ಈ ಮಟ್ಟಕ್ಕೆ ಬರೋ ಥರ ಮಾಡಿದ್ರಿ? ಅದೆಷ್ಟು ಸಡನ್ನಾಗಿ ಗಲಾಟೆ ಆಗಿದೆ, 5 ನಿಮಿಷಕ್ಕೆ ಹೆಂಗೆ ಮೀಡಿಯಾ ಹೋಗ್ತದೆ? ಅದೆಷ್ಟು ಬೇಗ ವಿಡಿಯೋಗಳೆಲ್ಲ ಹೋಗಿ ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆಗುತ್ತೆ? ಏನಿದ್ರ ಅರ್ಥ? ಇದ್ರ ಮರ್ಮ ಯಾರು? ಹಿಂದೆ ಯಾರಿದ್ರು? ನೀವೆಲ್ಲ ಸಪೋರ್ಟ್ ಮಾಡಿದ್ರು ಈ ಮಟ್ಟಕ್ಕೆ ಬರ್ತದ ಅಂತ ಹೇಳಿದಾಗ, ನೀವು ವಕೀಲರಿದ್ದೀರಿ, ನೀವು ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ, ಆಗೋಗಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ದಯವಿಟ್ಟು ಈ ಥರ ಕಾರ್ಯಕರ್ತರು ನಿಮ್ಮ ಜೊತೆ ಇಂಥ ನಿಷ್ಠಾವಂತ 100 ಜನ ಅವರೇ ದುಬ್ಳಾಪುರ ತಾಲೂಕಲ್ಲಿ. ಬೇರೆ ಜನ ನಿಮ್ಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಪಾಪ ಅಷ್ಟು ಜನ ಬಂದು ಒಂದಷ್ಟು ಜನ 150-200 ಜನ ಯುವಕರು ಬಂದು ನಿಮ್ಗೆ ಕೆಲಸ ಮಾಡಿದ್ದಾರೆ ನ್ಯಾಯಯುತವಾಗಿ. ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ, ದಯವಿಟ್ಟು ಈ ಥರ ಯಾರಿಗೂ ಮಾಡಬೇಡಿ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿ